ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕೈ ಸೇರಿರುವಂತಹ ಕೋವಿಡ್ ಹಗರಣದ ತನಿಖಾ ವರದಿ ಸಿಎಂಗೆ ವರದಿಯನ್ನು ಸಲ್ಲಿಸಿರುವಂತಹ ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಒಟ್ಟು 1722 ಪುಟಗಳ ವರದಿಯನ್ನು ಸಲ್ಲಿಸಲಾಗಿದೆ. ತನಿಖಾ ಆಯೋಗ ವರದಿಯನ್ನು ಸಲ್ಲಿಸಿದೆ. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನು ನೀಡಲಾಗಿದೆ. ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರು ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಸುಮಾರು 1722 ಪುಟಗಳ ವರದಿಯನ್ನ ಸಲ್ಲಿಸಲಾಗಿರುವಂಥದ್ದು. ಕಾವೇರಿ ನಿವಾಸದಲ್ಲಿ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನು ನೀಡಿದ್ದಾರೆ. ಹಾಗಾದ್ರೆ ಸಿಎಂ ಕೈ ಸೇರಿರುವಂತಹ ತನಿಖಾ ವರದಿಯಲ್ಲಿ ಇರೋದೇನು? ಟಿವಿ9ನಲ್ಲಿ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. 1700 ಕೋಟಿಗೂ ಅಧಿಕ ಹಣವನ್ನ ನಿರ್ವಹಣೆ ಮಾಡಿಲ್ಲ. ಭಾರಿ ಮೊತ್ತದ ಹಣ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಆಗಿಲ್ಲ ಅನ್ನುವಂಥದ್ದು ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಣದ ಖರ್ಚು ವೆಚ್ಚದ ಬಗ್ಗೆನೂ ಕೂಡ ಸೂಕ್ತ ದಾಖಲೆ ಹಾಗೇನೇ ಇದರ ಬಗ್ಗೆ ಮಾಹಿತಿನೂ ಕೂಡ ಇಲ್ಲ. ಇನ್ನು ಕೆಲ ಖರೀದಿ ನಿರ್ವಹಣೆಯಲ್ಲೂ ಕೂಡ ಹಣ ವಿನಿಯೋಗಿಸದೆ ಬಿಲ್ ಅನ್ನ ನೀಡಲಾಗಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಹಣ ವಿನಿಯೋಗಿಸದೇನೆ ಬಿಲ್ ಸೃಷ್ಟಿಸಲಾಗಿದೆ ಅಂತ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಿಎಂ ಕೈ ಸೇರಿರುವಂತಹ ತನಿಖಾ ವರದಿಯ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಟಿವಿ9ನಲ್ಲಿ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಹಣ ದುರುಪಯೋಗದ ಸಂಶಯ ಹಿನ್ನೆಲೆಯಲ್ಲಿ ತನಿಖೆಗೆ ಶಿಫಾರಸನ್ನು ಮಾಡಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆಗೆ ಶಿಫಾರಸನ್ನು ಮಾಡಲಾಗಿದೆ. ಮೇಲ್ನೋಟಕ್ಕೆ ಯಾವುದೇ ವ್ಯಕ್ತಿಗಳ ನೇರ ಭಾಗಿತ್ವ ಕಂಡು ಬಂದಿಲ್ಲ. ಒಟ್ಟು 11 ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನ್ಯಾಷನಲ್ ಹೆಲ್ತ್ ಮಿಷನ್, ಮೆಡಿಕಲ್ ಎಜುಕೇಶನ್ ನಿರ್ದೇಶನಾಲಯ, ಬಿಬಿಎಂಪಿ, ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಸೇರಿದಂತೆ ಒಟ್ಟು 11 ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರು ನೀಡಿರುವಂತಹ ವರದಿಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಕೊರೋನಾ ಸಂದರ್ಭದಲ್ಲಿ ಸುಮಾರು 1700 ಕೋಟಿಗೂ ಅಧಿಕ ಹಣವನ್ನ ನಿರ್ವಹಣೆ ಮಾಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್, ಈಗಾಗಲೇ ಸಿಎಂ ಕಾವೇರಿ ನಿವಾಸಕ್ಕೆ ಬಂದು ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರು ಇದೇ ಒಂದು ಕೋವಿಡ್ ಹಗರಣದ ಒಂದು ತನಿಖಾ ವರದಿಯನ್ನು ನೀಡಿದ್ದಾರೆ. ಈ ಒಂದು ತನಿಖಾ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖವಾಗಿದೆ, ಎಷ್ಟರ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಇದರಲ್ಲಿ ನೀಡಲಾಗಿದೆ? ಖಂಡಿತವಾಗ್ಲೂ ನಿತಿನ್ ಶೆಟ್ಟಿ, ಅಂದ್ರೆ ಈಗ ಮೂಡ ಪ್ರಕರಣವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸಿರುವಂತಹ ಸಿಎಂ ಈಗ ರಾಜಕೀಯವಾಗಿಯೂ ಕೂಡ ಬಿಜೆಪಿಯ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಅವಧಿಯಲ್ಲಿ ಆದಂತಹ ಒಂದು ಹಗರಣಗಳನ್ನ ಈಗ ಹಂತ ಹಂತವಾಗಿ ಬಯಲಿಗೆ ಎಳೆದು ಕೂಡ ಮುಂದಾಗಿರುತ್ತೆ. ಅದರಲ್ಲಿ ಮೊದಲ ಹಂತವಾಗಿ ಈಗ ಕೋವಿಡ್ ನಿರ್ವಹಣೆಯ ವೇಳೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಒಂದು ಹಗರಣವನ್ನ ಈಗ ಒಂದು ತನಿಖೆ ಒಂದು ಸಮಿತಿ ನೀಡಿದಂತ ವರದಿ ಇವತ್ತು ಸಿಎಂ ಕೈ ಸೇರಿದೆ. ಇದರಲ್ಲಿ 1700ಕ್ಕೂ ಅಧಿಕ ಕೋಟಿ ಅಂದ್ರೆ ದುರುಪಯೋಗ ಆಗಿದೆ ಅನ್ನೋ ಒಂದು ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು. ಅಂದ್ರೆ ಇದು ಸಂಪೂರ್ಣವಾದಂತಹ ವರದಿಯನ್ನ ಕೆಲವೇ ಕೆಲವು ದಿನಗಳಲ್ಲಿ ನೀಡ್ತಿರೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಿಎಂ ಬಳಿ ನೀಡಿರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಸರ್ಕಾರದಿಂದ ವಿವಿಧ ಇಲಾಖೆಗಳು ಮತ್ತೆ ಬಿಬಿಎಂಪಿಯ 8 ವಲಯಗಳು ಕೂಡ ಸಾವಿರಾರು ಕೋಟಿ ಮೊತ್ತದ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಈಗ ಹಣವನ್ನ ದಾಖಲೆನೂ ಕೂಡ ಇಲ್ಲ, ಮತ್ತೆ ಯಾವ ರೀತಿ ಖರ್ಚು ಮಾಡಿದ್ರೆ ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಿಲ್ಲ. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ವರದಿಯನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಮತ್ತೆ ಜೊತೆಗೆ ಈಗ ವರದಿಯನ್ನು ಕೂಡ ಇನ್ನ 6 ತಿಂಗಳ ಒಳಗಾಗಿ ನೀಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇದರ ಒಂದು ವಿರುದ್ಧ ಯಾವ ರೀತಿಯಾದಂತೂ ಕಾನೂನು ಸಮರ ಮುಂದುವರಿಯುತ್ತೆ ಅದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ನಿತಿನ್. ಓಕೆ ಅನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.